ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 19ನೇ ದಿವಸದ ಡಯಟ್ ಚಾಲೆಂಜಿಗೆ 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಶಿವರಾತ್ರಿ ದಿವಸದ ವಿಡಿಯೋ ಇದು. ಆ್ಯಕ್ಚುಲಿ ಅದರ ಮೊದಲಿನ ದಿವಸ ನೆನೆಸಿದ್ದಿದ್ದು ಇಡ್ಲಿಗೆ ಅಂತ ಹೇಳಿ. ಅದು 18ನೇ ದಿವಸದ ವಿಡಿಯೋದಲ್ಲಿ ನಾನು ನಿಮಗೆ ನೆನೆಸಿದ್ದು ತೋರಿಸಿದ್ದೇನೆ. ಆಮೇಲೆ ಅದನ್ನು ಸಂಜೆ ರುಬ್ಬಿಟ್ಟದ್ದು ಇಡ್ಲಿಗೆ, ರಾಗಿ ಇಡ್ಲಿ ಮಾಡಿದ್ದು ನಾನು. ಶಿವರಾತ್ರಿ ದಿವಸ ನಾನು ಟೆಂಪಲ್ಗೆಲ್ಲ ಹೋಗಿದ್ದೆ, ಹಾಗಾಗಿ ಮಧ್ಯಾಹ್ನದ ಲಂಚ್ ವಿಡಿಯೋ ಯಾವುದು ಕೂಡ ಇಲ್ಲ. ಜಸ್ಟ್ ಬ್ರೇಕ್ಫಾಸ್ಟ್ ಮಾತ್ರ. ಮತ್ತು ಮಾರ್ನಿಂಗ್ ಕೂಡ ಅಷ್ಟೇ, ಟೆಂಪಲಿಗೆಲ್ಲ ಹೋಗಿದ್ದೆ. ಮಾರ್ನಿಂಗ್ ಡ್ರಿಂಕ್ ಏನೂ ಕುಡಿಲಿಲ್ಲ. ಬೆಳಿಗ್ಗೆ 2-3 ಗ್ಲಾಸಷ್ಟು ಪ್ಲೇನ್ ವಾಟರೇ ಕುಡ್ದಿದ್ದೇನೆ. ಅಷ್ಟು ನೀರು ಕುಡಿದು ಆಮೇಲೆ ಇಡ್ಲಿ ಬೇಯಲಿಕ್ಕಿಟ್ಟು ಇಡ್ಲಿಯನ್ನು ಮಾಡಿಕೊಂಡು 4 ಇಡ್ಲಿ ತೆಕ್ಕೊಂಡಿದ್ದೇನೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ. ರಾಗಿ ಇಡ್ಲಿ, ಅದರಲ್ಲಿ ರಾಗಿ, ಹೆಸರು ಬೇಳೆ, ಆಮೇಲೆ ಉದ್ದಿನಬೇಳೆ ಎಲ್ಲ ಹಾಕಿ ಮಾಡಿದಂತಹ ಇಡ್ಲಿ. ಹಾಗಾಗಿ ಹೈ ಪ್ರೋಟೀನ್ ಇಡ್ಲಿ ಅಂತೇಳಿ ಹೇಳ್ಬೋದು. ರಾಗಿಯಲ್ಲಿ ಕೂಡ ಒಳ್ಳೆ ಫೈಬರ್ ಇರ್ತದೆ. ಹಾಗೆ ತುಂಬ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿ ಬಂದಿತ್ತು. ಉದ್ದಿನಬೇಳೆ ಸ್ವಲ್ಪನೇ ಸಾಕಾಗುತ್ತೆ. ಇಲ್ಲಿ 1 ಗ್ಲಾಸ್ ಉದ್ದಿನಬೇಳೆ ಹಾಕುವಲ್ಲಿ ಅರ್ಧ ಗ್ಲಾಸು ಉದ್ದಿನಬೇಳೆ ಮತ್ತು ಅರ್ಧ ಗ್ಲಾಸು ಹೆಸರು ಬೇಳೆಯನ್ನು ಹಾಕಿ ಮಾಡಿತ್ತು. ಈ ರೀತಿ ರಾಗಿ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತದೆ, ಸಾಫ್ಟಾಗಿ ಬರುತ್ತದೆ. ಇದಕ್ಕೆ ನೀವು ತೊಗರಿಬೇಳೆ ಹಾಕಿ ಸಾಂಬಾರು ಕೂಡ ಮಾಡಿ ತಿನ್ಬೋದು. ನಾನು ಚಟ್ನಿ ಮಾಡ್ಕೊಂಡಿತ್ತು, ಚಟ್ನಿಯಲ್ಲೇ ತಗೊಂಡೆ. ಸಾಂಬಾರು ಅಥವಾ ಬೇರೆಂತ ಮಾಡಲಿಕ್ಕೆ ಹೋಗಲಿಲ್ಲ, ಇಷ್ಟೇ ಮಾಡಿದ್ದೆ. ಇವತ್ತು ತುಂಬ ಈಸಿಯಾಗಿ ಆಯಿತು ಡಯಟ್ ಅಂತ ಹೇಳಿ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಮಧ್ಯಾಹ್ನದ ಅಡುಗೆ ಮಾಡಿಕೊಳ್ಳಿಕ್ಕೆ ಹೋಗಲಿಲ್ಲ. ಹಾಗೆ ಲಂಚ್ ದೇವಸ್ಥಾನದಲ್ಲಿ ಅನ್ನ ತಗೊಂಡೆ. ಒಂದು ಅರ್ಧ ಸೌಟಷ್ಟು ಪಾಯಸ ತಿಂದಿದ್ದೇನೆ. ಶಿವರಾತ್ರಿ ಹಬ್ಬ ಅಲ್ವಾ ಅಂತ ಹೇಳಿ. ಮತ್ತು ಮನೆಯಲ್ಲಿ ನಾನೇನೂ ಮಾಡಿಕೊಳ್ಳಿಲ್ಲ ಶಿವರಾತ್ರಿಗೆ. ದೇವರಿಗೆ ಒಂದು ದೀಪ ಇಟ್ಟು, ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡಿ ಅಷ್ಟು ಮಾಡಿ ಮುಗಿಸಿದೆ. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಮತ್ತು ಸ್ವೀಟು ಯಾವುದು ಕೂಡ ನಾನು ಶಿವರಾತ್ರಿಗೆ ಅಂಥೇಳಿ ತಂಬಿಟ್ಟು ಆಗಲಿ ಯಾವುದೂ ಸ್ವೀಟೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಾವು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದ ಕಾರಣ ನಾನು ಅದನ್ನೆಲ್ಲ ಯಾವುದೂ ಮಾಡಲಿಲ್ಲ. ಯಾಕೆಂದರೆ ಮಾಡಿದರೆ ತಿಂದು ಹೋಗ್ತದೆ ಅಂಥೇಳಿ ಏನು ಮಾಡಲಿಲ್ಲ. ಒಂದು ತುಂಡು ಬೆಲ್ಲವನ್ನು ದೇವರಿಗಿಟ್ಟು ನೈವೇದ್ಯ ಮಾಡಿದೆ ಅಷ್ಟೇ. ಫ್ರೆಂಡ್ಸ್, ಮಧ್ಯಾಹ್ನ ಕೂಡ ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಗೆ ಸಂಜೆ ಕೂಡ ದೇವಸ್ಥಾನದಲ್ಲಿ ಭಜನೆ ಎಲ್ಲ ಇತ್ತು, ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದೆ. ಅದಕ್ಕೂ ಮೊದಲೇ ಇಲ್ಲಿ 6 ಗಂಟೆಗೆ ನಾನು ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೇಳಿ ಫ್ರೂಟ್ಸ್ ತಗೊಂಡೆ. ಆಮೇಲೆ ಸಂಜೆ ರಾಗಿ ಇಡ್ಲಿಯನ್ನೇ ತಿಂದೆ. 2 ರಾಗಿ ಇಡ್ಲಿ ತಿಂದು ನನ್ನ ಆ ದಿವಸದ ಡಯಟನ್ನು ಮುಗಿಸಿಕೊಂಡೆ. ತುಂಬ ಹೆಲ್ದಿಯಾಗಿ ಆಗಿತ್ತು. ಪಾಯಸ ಸ್ವಲ್ಪ ತಿಂದ ಕಾರಣ ಇಡ್ಲಿ ತಿಂದು ಫ್ರೂಟ್ಸ್ ತಿಂದು ಡಿನ್ನರನ್ನು ಮುಗಿಸಿಕೊಂಡೆ. ಫ್ರೆಂಡ್ಸ್, ವಿಡಿಯೋ ಯಾವುದೂ ಮಾಡಲಿಲ್ಲ. ಸಂಡೇ ಕೂಡ ಮತ್ತು ಶಿವರಾತ್ರಿ ಕೂಡ ವಿಡಿಯೋ ಶೂಟಿಂಗ್ ಎಲ್ಲ ಮಾಡುವಷ್ಟು ಪೇಷನ್ಸ್ ಇರಲಿಲ್ಲ. ಯಾಕೆಂದರೆ ಹೊರಗಡೆ ಎಲ್ಲ ಹೋಗಿ ಬಂದಾಗ ಎಲ್ಲ ವಿಡಿಯೋ ಕೂಡ ಮಾಡಿಕೊಂಡು ಇರಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸಂಡೇ ದಿವಸ ಎಲ್ಲ ಸ್ವಲ್ಪ ಆರಾಮಾಗಿದ್ದೆ. ಇದಾಗಿತ್ತು ನನ್ನ ಡಯಟ್. ಅದೇ 19ನೇ ದಿವಸದ ಡಯಟ್. 90 ಡೇಸ್ ಚಾಲೆಂಜಲ್ಲಿ 19ನೇ ದಿವಸದ ಡಯಟ್ ಹೀಗಿತ್ತು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹೀಗೇ ಬೇರೆ ಬೇರೆ ಡಯಟ್ ವಿಡಿಯೋಸ್ ಜೊತೆಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.